ಅನ್ನುವಂತ ಮಾಹಿತಿ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಅದರ ಬಗ್ಗೆ ವರದಿ ಇದೆ, ಬನ್ನಿ ನೋಡೋಣ. ಧರ್ಮಸ್ಥಳ ಬುರುಡೆ ರಹಸ್ಯ ಬಯಲು. ತಲೆ ಬುರುಡೆ ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್. ಧರ್ಮಸ್ಥಳ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ತಲೆಬುರುಡೆ ಕತೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಎಸ್ಐಟಿಯನ್ನೇ ಬೆಚ್ಚಿ ಬೀಳಿಸಿದೆ. ಚಿನ್ನಯ್ಯ ತಾನೇ ಹೂತಿಟ್ಟ ಶವದ ತಲೆಬುರುಡೆ ಅಂತ ತಂದ ಕಳೇಬರ ಲ್ಯಾಬ್ನಿಂದಲೂ ತಂದಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ತೋಟದಿಂದಲೂ ಅಲ್ಲ. ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆ ತರಲಾಗಿತ್ತು ಅನ್ನುವಂತ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಸೌಜನ್ಯ ಮಾವ. ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆ ಅಗೆದು ತರಲು ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್ ಗೌಡ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಚಿನ್ನಯ್ಯ ಹೇಳಿದ ಕೊನೆಯ ಸತ್ಯದಿಂದ ವಿಠಲ್ ಗೌಡ ಲಾಕ್ ಆಗಿದ್ದಾನೆ ಎನ್ನಲಾಗ್ತಿದೆ. ಕಾಡಲ್ಲಿ ಬುರುಡೆ ಹುಡುಕಿದ್ದು ಅವರಿಬ್ಬರೇ. ಬುರುಡೆ ಕತೆ ಆರಂಭವಾದದ್ದು ಕೂಡ ವಿಠಲ್ ಗೌಡ ಸಮ್ಮುಖದಲ್ಲೇ ಎನ್ನಲಾಗುತ್ತಿದೆ. ಬುರುಡೆ ತೆಗೆಯಲು ಬಂಗ್ಲಗುಡ್ಡ ಕಾಡಿಗೆ ಚಿನ್ನಯ್ಯ ಮತ್ತು ವಿಠಲ್ ಗೌಡ ತೆರಳಿದ್ರು ಎನ್ನಲಾಗುತ್ತಿದೆ. ನೀವು ನನ್ನ ಜೊತೆ ಇರಿ, ನಾನೇ ಬುರುಡೆ ತರ್ತೀನಿ ಅಂತ ಚಿನ್ನಯ್ಯ ಹೇಳಿದ್ನಂತೆ. ಸೌಜನ್ಯ ಮಾವ ವಿಠಲ್ ಗೌಡನಿಗೆ ಎಸ್ಐಟಿ ಡ್ರಿಲ್. ನಾನು ಚಿನ್ನಯ್ಯನ ಜೊತೆ ಹೋಗಿದ್ ಮಾತ್ರ, ಬುರುಡೆ ಮುಟ್ಟಿಲ್ಲ ಅನ್ನೋ ಧೈರ್ಯದಲ್ಲಿದ್ದ ವಿಠಲ್ ಗೌಡ. ಆದ್ರೆ ಈಗ ಚಿನ್ನಯ್ಯ ಜೊತೆ ಸೌಜನ್ಯ ಮಾವ ವಿಠಲ್ ಗೌಡ ಲಾಕ್ ಆಗಿದ್ದಾನೆ. ಎಸ್ಐಟಿಯಿಂದ ವಿಠಲ್ ಗೌಡನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿ ಸತ್ಯ ಹೊರಗಿಡಲಾಗಿದೆ. ದಾಖಲೆ ಸಿಕ್ಕರೆ ಸೌಜನ್ಯ ಮಾವ ವಿಠಲ್ ಅರೆಸ್ಟ್. ಮಧ್ಯರಾತ್ರಿಯವರೆಗೂ ಎಸ್ಐಟಿ ವಿಚಾರಣೆ ನಡೆದಿದ್ದು, ಇಂದು ಎಸ್ಐಟಿಯಿಂದ ಮತ್ತೆ ವಿಠಲ್ ಗೌಡ ವಿಚಾರಣೆ ಮುಂದುವರಿಯುವ ಸಾಧ್ಯತೆ ಇದೆ. ವಿಠಲ್ ಗೌಡ ಪಾತ್ರಕ್ಕೆ ದಾಖಲೆ ಸಿಕ್ಕಲ್ಲಿ ಆತನನ್ನ ಬಂಧಿಸುವ ಸಾಧ್ಯತೆ ಇದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅನ್ನುವಂತ ಮಾಹಿತಿ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಅದರ ಬಗ್ಗೆ ವರದಿ ಇದೆ, ಬನ್ನಿ ನೋಡೋಣ. ಧರ್ಮಸ್ಥಳ ಬುರುಡೆ ರಹಸ್ಯ ಬಯಲು. ತಲೆ ಬುರುಡೆ ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್. ಧರ್ಮಸ್ಥಳ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ತಲೆಬುರುಡೆ ಕತೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಎಸ್ಐಟಿಯನ್ನೇ ಬೆಚ್ಚಿ ಬೀಳಿಸಿದೆ. ಚಿನ್ನಯ್ಯ ತಾನೇ ಹೂತಿಟ್ಟ ಶವದ ತಲೆಬುರುಡೆ ಅಂತ ತಂದ ಕಳೇಬರ ಲ್ಯಾಬ್ನಿಂದಲೂ ತಂದಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ತೋಟದಿಂದಲೂ ಅಲ್ಲ. ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆ ತರಲಾಗಿತ್ತು ಅನ್ನುವಂತ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಸೌಜನ್ಯ ಮಾವ. ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆ ಅಗೆದು ತರಲು ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್ ಗೌಡ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಚಿನ್ನಯ್ಯ ಹೇಳಿದ ಕೊನೆಯ ಸತ್ಯದಿಂದ ವಿಠಲ್ ಗೌಡ ಲಾಕ್ ಆಗಿದ್ದಾನೆ ಎನ್ನಲಾಗ್ತಿದೆ. ಕಾಡಲ್ಲಿ ಬುರುಡೆ ಹುಡುಕಿದ್ದು ಅವರಿಬ್ಬರೇ. ಬುರುಡೆ ಕತೆ ಆರಂಭವಾದದ್ದು ಕೂಡ ವಿಠಲ್ ಗೌಡ ಸಮ್ಮುಖದಲ್ಲೇ ಎನ್ನಲಾಗುತ್ತಿದೆ. ಬುರುಡೆ ತೆಗೆಯಲು ಬಂಗ್ಲಗುಡ್ಡ ಕಾಡಿಗೆ ಚಿನ್ನಯ್ಯ ಮತ್ತು ವಿಠಲ್ ಗೌಡ ತೆರಳಿದ್ರು ಎನ್ನಲಾಗುತ್ತಿದೆ. ನೀವು ನನ್ನ ಜೊತೆ ಇರಿ, ನಾನೇ ಬುರುಡೆ ತರ್ತೀನಿ ಅಂತ ಚಿನ್ನಯ್ಯ ಹೇಳಿದ್ನಂತೆ. ಸೌಜನ್ಯ ಮಾವ ವಿಠಲ್ ಗೌಡನಿಗೆ ಎಸ್ಐಟಿ ಡ್ರಿಲ್. ನಾನು ಚಿನ್ನಯ್ಯನ ಜೊತೆ ಹೋಗಿದ್ ಮಾತ್ರ, ಬುರುಡೆ ಮುಟ್ಟಿಲ್ಲ ಅನ್ನೋ ಧೈರ್ಯದಲ್ಲಿದ್ದ ವಿಠಲ್ ಗೌಡ. ಆದ್ರೆ ಈಗ ಚಿನ್ನಯ್ಯ ಜೊತೆ ಸೌಜನ್ಯ ಮಾವ ವಿಠಲ್ ಗೌಡ ಲಾಕ್ ಆಗಿದ್ದಾನೆ. ಎಸ್ಐಟಿಯಿಂದ ವಿಠಲ್ ಗೌಡನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿ ಸತ್ಯ ಹೊರಗಿಡಲಾಗಿದೆ.
ದಾಖಲೆ ಸಿಕ್ಕರೆ ಸೌಜನ್ಯ ಮಾವ ವಿಠಲ್ ಅರೆಸ್ಟ್. ಮಧ್ಯರಾತ್ರಿಯವರೆಗೂ ಎಸ್ಐಟಿ ವಿಚಾರಣೆ ನಡೆದಿದ್ದು, ಇಂದು ಎಸ್ಐಟಿಯಿಂದ ಮತ್ತೆ ವಿಠಲ್ ಗೌಡ ವಿಚಾರಣೆ ಮುಂದುವರಿಯುವ ಸಾಧ್ಯತೆ ಇದೆ. ವಿಠಲ್ ಗೌಡ ಪಾತ್ರಕ್ಕೆ ದಾಖಲೆ ಸಿಕ್ಕಲ್ಲಿ ಆತನನ್ನ ಬಂಧಿಸುವ ಸಾಧ್ಯತೆ ಇದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು ಅನ್ನುವಂತ ಮಾಹಿತಿ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಅದರ ಬಗ್ಗೆ ವರದಿ ಇದೆ, ಬನ್ನಿ ನೋಡೋಣ. ಧರ್ಮಸ್ಥಳ ಬುರುಡೆ ರಹಸ್ಯ ಬಯಲು. ತಲೆ ಬುರುಡೆ ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್. ಧರ್ಮಸ್ಥಳ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ತಲೆಬುರುಡೆ ಕತೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಎಸ್ಐಟಿಯನ್ನೇ ಬೆಚ್ಚಿ ಬೀಳಿಸಿದೆ. ಚಿನ್ನಯ್ಯ ತಾನೇ ಹೂತಿಟ್ಟ ಶವದ ತಲೆಬುರುಡೆ ಅಂತ ತಂದ ಕಳೇಬರ ಲ್ಯಾಬ್ನಿಂದಲೂ ತಂದಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ತೋಟದಿಂದಲೂ ಅಲ್ಲ. ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆ ತರಲಾಗಿತ್ತು ಅನ್ನುವಂತ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಸೌಜನ್ಯ ಮಾವ. ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆ ಅಗೆದು ತರಲು ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್ ಗೌಡ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಚಿನ್ನಯ್ಯ ಹೇಳಿದ ಕೊನೆಯ ಸತ್ಯದಿಂದ ವಿಠಲ್ ಗೌಡ ಲಾಕ್ ಆಗಿದ್ದಾನೆ ಎನ್ನಲಾಗ್ತಿದೆ. ಕಾಡಲ್ಲಿ ಬುರುಡೆ ಹುಡುಕಿದ್ದು ಅವರಿಬ್ಬರೇ. ಬುರುಡೆ ಕತೆ ಆರಂಭವಾದದ್ದು ಕೂಡ ವಿಠಲ್ ಗೌಡ ಸಮ್ಮುಖದಲ್ಲೇ ಎನ್ನಲಾಗುತ್ತಿದೆ. ಬುರುಡೆ ತೆಗೆಯಲು ಬಂಗ್ಲಗುಡ್ಡ ಕಾಡಿಗೆ ಚಿನ್ನಯ್ಯ ಮತ್ತು ವಿಠಲ್ ಗೌಡ ತೆರಳಿದ್ರು ಎನ್ನಲಾಗುತ್ತಿದೆ. ನೀವು ನನ್ನ ಜೊತೆ ಇರಿ, ನಾನೇ ಬುರುಡೆ ತರ್ತೀನಿ ಅಂತ ಚಿನ್ನಯ್ಯ ಹೇಳಿದ್ನಂತೆ. ಸೌಜನ್ಯ ಮಾವ ವಿಠಲ್ ಗೌಡನಿಗೆ ಎಸ್ಐಟಿ ಡ್ರಿಲ್. ನಾನು ಚಿನ್ನಯ್ಯನ ಜೊತೆ ಹೋಗಿದ್ ಮಾತ್ರ, ಬುರುಡೆ ಮುಟ್ಟಿಲ್ಲ ಅನ್ನೋ ಧೈರ್ಯದಲ್ಲಿದ್ದ ವಿಠಲ್ ಗೌಡ. ಆದ್ರೆ ಈಗ ಚಿನ್ನಯ್ಯ ಜೊತೆ ಸೌಜನ್ಯ ಮಾವ ವಿಠಲ್ ಗೌಡ ಲಾಕ್ ಆಗಿದ್ದಾನೆ. ಎಸ್ಐಟಿಯಿಂದ ವಿಠಲ್ ಗೌಡನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿ ಸತ್ಯ ಹೊರಗಿಡಲಾಗಿದೆ. ದಾಖಲೆ ಸಿಕ್ಕರೆ ಸೌಜನ್ಯ ಮಾವ ವಿಠಲ್ ಅರೆಸ್ಟ್. ಮಧ್ಯರಾತ್ರಿಯವರೆಗೂ ಎಸ್ಐಟಿ ವಿಚಾರಣೆ ನಡೆದಿದ್ದು, ಇಂದು ಎಸ್ಐಟಿಯಿಂದ ಮತ್ತೆ ವಿಠಲ್ ಗೌಡ ವಿಚಾರಣೆ ಮುಂದುವರಿಯುವ ಸಾಧ್ಯತೆ ಇದೆ. ವಿಠಲ್ ಗೌಡ ಪಾತ್ರಕ್ಕೆ ದಾಖಲೆ ಸಿಕ್ಕಲ್ಲಿ ಆತನನ್ನ ಬಂಧಿಸುವ ಸಾಧ್ಯತೆ ಇದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು ಅನ್ನುವಂತ ಮಾಹಿತಿ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಅದರ ಬಗ್ಗೆ ವರದಿ ಇದೆ, ಬನ್ನಿ ನೋಡೋಣ. ಧರ್ಮಸ್ಥಳ ಬುರುಡೆ ರಹಸ್ಯ ಬಯಲು. ತಲೆ ಬುರುಡೆ ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್. ಧರ್ಮಸ್ಥಳ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ತಲೆಬುರುಡೆ ಕತೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಎಸ್ಐಟಿಯನ್ನೇ ಬೆಚ್ಚಿ ಬೀಳಿಸಿದೆ. ಚಿನ್ನಯ್ಯ ತಾನೇ ಹೂತಿಟ್ಟ ಶವದ ತಲೆಬುರುಡೆ ಅಂತ ತಂದ ಕಳೇಬರ ಲ್ಯಾಬ್ನಿಂದಲೂ ತಂದಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ತೋಟದಿಂದಲೂ ಅಲ್ಲ. ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆ ತರಲಾಗಿತ್ತು ಅನ್ನುವಂತ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಸೌಜನ್ಯ ಮಾವ. ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆ ಅಗೆದು ತರಲು ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್ ಗೌಡ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಚಿನ್ನಯ್ಯ ಹೇಳಿದ ಕೊನೆಯ ಸತ್ಯದಿಂದ ವಿಠಲ್ ಗೌಡ ಲಾಕ್ ಆಗಿದ್ದಾನೆ ಎನ್ನಲಾಗುತ್ತಿದೆ. ಕಾಡಲ್ಲಿ ಬುರುಡೆ ಹುಡುಕಿದ್ದು ಅವರಿಬ್ಬರೇ. ಬುರುಡೆ ಕತೆ ಆರಂಭವಾದದ್ದು ಕೂಡ ವಿಠಲ್ ಗೌಡ ಸಮ್ಮುಖದಲ್ಲೇ ಎನ್ನಲಾಗುತ್ತಿದೆ. ಬುರುಡೆ ತೆಗೆಯಲು ಬಂಗ್ಲಗುಡ್ಡ ಕಾಡಿಗೆ ಚಿನ್ನಯ್ಯ ಮತ್ತು ವಿಠಲ್ ಗೌಡ ತೆರಳಿದ್ರು ಎನ್ನಲಾಗುತ್ತಿದೆ. ನೀವು ನನ್ನ ಜೊತೆ ಇರಿ, ನಾನೇ ಬುರುಡೆ ತರ್ತೀನಿ ಅಂತ ಚಿನ್ನಯ್ಯ ಹೇಳಿದ್ನಂತೆ.
ಸೌಜನ್ಯ ಮಾವ ವಿಠಲ್ ಗೌಡನಿಗೆ ಎಸ್ಐಟಿ ಡ್ರಿಲ್. ನಾನು ಚಿನ್ನಯ್ಯನ ಜೊತೆ ಹೋಗಿದ್ ಮಾತ್ರ ಬುರುಡೆ ಮುಟ್ಟಿಲ್ಲ ಅನ್ನೋ ಧೈರ್ಯದಲ್ಲಿದ್ದ ವಿಠಲ್ ಗೌಡ. ಆದ್ರೆ ಈಗ ಚಿನ್ನಯ್ಯ ಜೊತೆ ಸೌಜನ್ಯ ಮಾವ ವಿಠಲ್ ಗೌಡ ಲಾಕ್ ಆಗಿದ್ದಾನೆ. ಎಸ್ಐಟಿಯಿಂದ ವಿಠಲ್ ಗೌಡನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿ ಸತ್ಯ ಹೊರಗಿಡವಲಾಗಿದೆ. ದಾಖಲೆ ಸಿಕ್ಕರೆ ಸೌಜನ್ಯ ಮಾವ ವಿಠಲ್ ಅರೆಸ್ಟ್. ಮಧ್ಯರಾತ್ರಿಯವರೆಗೂ ಎಸ್ಐಟಿ ವಿಚಾರಣೆ ನಡೆದಿದ್ದು, ಇಂದು ಎಸ್ಐಟಿಯಿಂದ ಮತ್ತೆ ವಿಠಲ್ ಗೌಡ ವಿಚಾರಣೆ ಮುಂದುವರಿಯುವ ಸಾಧ್ಯತೆ ಇದೆ. ವಿಠಲ್ ಗೌಡ ಪಾತ್ರಕ್ಕೆ ದಾಖಲೆ ಸಿಕ್ಕಲ್ಲಿ ಆತನನ್ನ ಬಂಧಿಸುವ ಸಾಧ್ಯತೆ ಇದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.